ಶಾಸಕರು, ಆತ್ಮೀಯರಾದಂತಹ ನಟ ಮತಕ್ಷೇತ್ರದ ಶಾಸಕರಾದಂತಹ ಶ್ರೀ ವಿಠಲ್ ಕಟಕಗೊಂಡವರೇ, ಜಿಲ್ಲಾಧಿಕಾರಿಗಳಾದಂತಹ ಅಬು ಬಾಲನ್ ಅವರೇ, ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕರಾದಂತಹ ಋಷಿ ಆನಂದ್ ಅವರೇ, ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ, MD ಅವರಾದಂತಹ ಡಾಕ್ಟರ್ ಪ್ರಶಾಂತ್ ಅವರೇ, ಎಲ್ಲ KSDLನ ಸಿಬ್ಬಂದಿ ವರ್ಗದವರೇ, ಎಲ್ಲ ನಗರಸಭೆಯ ಸದಸ್ಯರೇ ಹಾಗೂ ಸಿದ್ದೇಶ್ವರ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ, ಸಹೋದರರೇ, ಹಿರಿಯರೇ, ಮಾಧ್ಯಮ ಸ್ನೇಹಿತರೆ, ಇವತ್ತು ಮೈಸೂರು ಮಹಾರಾಜರು ಒಡೆಯರವರು ಪ್ರಾರಂಭ ಮಾಡಿದಂತಹ ಇದೊಂದು ಸಂಸ್ಥೆ. ಮೈಸೂರು ಮಹಾರಾಜರ ಕೊಡುಗೆ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯ ಏನಿದೆ, ಮೈಸೂರು ರಾಜ್ಯ ಅಂತೇನಿತ್ತು, ಅಲ್ಲಿ ಇವತ್ತು KRS ಡ್ಯಾಮ್ ಕಟ್ಟುವ ಮೂಲಕ ತಮ್ಮ ಆಸ್ತಿಯನ್ನ ಒಡವೆಯನ್ನ ಒತ್ತ ಇಟ್ಟು KRS ಡ್ಯಾಮ್ ಕಟ್ಟುವ ಮೂಲಕ ಅಲ್ಲಿ ನೀರಾವರಿಗೆ ಮತ್ತೊಂದು ಕೊಟ್ಟರು. ಅದೇ ರೀತಿ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದರು. ಉನ್ನತ ಶಿಕ್ಷಣಗಳನ್ನ, ಶಾಲೆ ಕಾಲೇಜುಗಳನ್ನ, ಶಿಕ್ಷಣಕ್ಕೂ ಮಹತ್ವ ಕೊಟ್ಟರು. ನೇರವಾಗಿ ಶಿಕ್ಷಣ ಆಯಿತು. ತದನಂತರ ಉದ್ಯೋಗಕ್ಕೇನು ಕೂಡ ಮಹತ್ವ ಕೊಟ್ಟರು. ಇವತ್ತು ನಾವು KSDL ಇರ್ಬೋದು, MSIL ಇರ್ಬೋದು, ನಮ್ಮ ಮೈಸೂರು ಲ್ಯಾಂಪ್ಸು, ಅದು ಬಹುಶಃ ಈಗ ಮುಚ್ಚಿ ಹೋಗಿದೆ. ಈಗ ಅಲ್ಲಿ ಅದೇ ರೀತಿ ನಮ್ಮ NGF ಇರ್ಬೋದು, ಈಗ ಅನೇಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಉದ್ಯೋಗದಲ್ಲಿ ಕೂಡ ಅವತ್ತು ಸಹ ಅಂದ್ರೆ 3 ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ರು. ಅವರು ದೊಡ್ಡ ಕೊಡುಗೆ ಇವತ್ತು ಸಹ ಮೈಸೂರು ಮಹಾರಾಜರನ್ನ ನಾವು ಸ್ಮರಣೆ ಮಾಡಬೇಕು. ಯಾಕಂದ್ರೆ KSDL ಇವತ್ತು ಸಹ ಅವರು ಕಟ್ಟಿದಂತ ಸಂಸ್ಥೆ. ಅದು ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡು, ವಿಶೇಷವಾಗಿ ಈ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ, ಇದೆಲ್ಲವೂ ಕೂಡ ಜಗತ್ತಿನಾದ್ಯಂತ ತನ್ನದೇ ಆದಂತ ಒಂದು ಜನಪ್ರಿಯತೆಯನ್ನು ಹೊಂದಿದೆ. ಬಹಳ ಜನ ಅದನ್ನ ಉಪಯೋಗಿಸ್ತಾರೆ. ಮತ್ತು ಒಂದು ಕಾಲ ಇತ್ತು, ಈಗ ದೀಪಾವಳಿ ಆಗ್ಲಿ, ದಸರಾ ಹಬ್ಬ ಆಗ್ಲಿ, ಗಣಪತಿ ಹಬ್ಬ ಆಗ್ಲಿ, ಬೇರೆ ಯಾವುದೇ ಒಂದು ಹಬ್ಬ ಇರಲಿ, ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲರೂ ಕೂಡ ಮೈಸೂರು ಸ್ಯಾಂಡಲ್ ಸೋಪ್ ಉಪಯೋಗಿಸ್ತಾರೆ. ಸ್ವಲ್ಪ ಮಾತು ಬಂದ್ ಮಾಡೋದಿಲ್ಲ ಮಕ್ಕಳಿಗೆ ಇದನ್ನು ಉಪಯೋಗಿಸುವಂತದ್ದು. ಆ ಕಾಲಕ್ರಮೇಣ ಆಯ್ತು ಸಹ ಅದೇನೋ ಇತ್ತೀಚೆಗೆ ಬಹಳಷ್ಟು ಗೊಂದಲದಲ್ಲಿ ಸಿಕ್ಕಿತ್ತು. ಸಂಸ್ಥೆ ಕೆಟ್ಟ ಹೆಸರು ಕೂಡ ಬಂದಿತ್ತು. ಬಹಳಷ್ಟು ಅಲ್ಲೆಲ್ಲ ಅವ್ಯವಹಾರಗಳು ಇದೆಲ್ಲ ಆದ್ಮೇಲೆ ಇವತ್ತು ನಾನು ಸಚಿವನಾದ್ಮೇಲೆ ಇವತ್ತು ದಿವಸ ನನ್ನ ಇಲಾಖೆಯಲ್ಲಿ ಬರುವಂತದ್ದು KSDL, MSIL, MCA, NGF ಇವೆಲ್ಲ ನನ್ನ ಇಲಾಖೆಯಲ್ಲಿ ಬಂದ್ಮೇಲೆ ನಾನು ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು. ನಮ್ಮ ಹಿರಿಯರಾದಂತಹ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅಂತೇಳಿ ನಮ್ಮ ಪ್ರಶಾಂತ್ MD ಅವರು ಇಲ್ಲಿ DFO ಆಗಿದ್ರು. ಬಹುಶಃ ಹಿಂದೆ ಬಸನಗೌಡ ನೀವು ಹಾಕಿದ್ರು. ಅವ್ರು DFO ಆಗಿದ್ರು. ಲಕ್ಷ್ಮಣ DFO ಅದನ್ನ ಅವ್ರಿಗೆ ಬೆಳಗಾವಿ ಪೋಸ್ಟಿಂಗ್ ಆರ್ಡರ್ ಆಗಿತ್ತು. ಬೆಳಗಾವಿ DFO ಪ್ರೆಸ್ಟಿಜಿಯಸ್ ಪೋಸ್ಟಿಂಗ್ ಅದು. DFOದಲ್ಲಿ ಎಲ್ಲರಿಗೂ ಆಸೆ ಇರ್ತದೆ ಬೆಳಗಾವಿ DFO ಇತ್ತಲ್ಲ ನಿಮಗೂ. ಆ ಬೆಳಗಾವಿ DFO ಪೋಸ್ಟಿಂಗ್ ತಗೊಂಡು ಹೋಗಿ ಅವ್ರನ್ನ ನಾವು KSDL ದಿವಸ MD ಆಗಿತ್ತು ನೇಮಕ ಮಾಡಿದ್ವಿ. ಇನ್ನೊಬ್ಬರು ಮನೋಜ್ ಅಂತೇಳಿ ಜನರಲ್ ನಾಲೆಜ್ ಸಿಗಿದ್ರು, ಅವ್ರು ತಗೊಂಡು MSIL ಹಾಕಿದ್ವಿ. ವಿಶೇಷವಾಗಿ ಎರಡರಲ್ಲಿ ಪೊಟೆನ್ಶಿಯಲ್ ಇದೆ ಅಂತೇಳಿ ಸ್ಟ್ರೀಮ್ಲೈನ್ ಮಾಡಿ ಇವತ್ತು ನಾನು ಒಂದು ಹಂತಕ್ಕೆ ತಂದು ಅನೇಕ ಅಡಿಷನಲ್ ಪ್ರೊಡಕ್ಟ್ಸ್ ಇದು ಮಾಡಿ ಇವತ್ತು ಏನ್ ಕೆಟ್ಟ ಹೆಸರು ಬಂದಿತ್ತು. ಮೊದಲೆಲ್ಲ ರಾತ್ರಿ ಮನೆ ಬಿಡ್ತಿದ್ರು, ಒಂದೇ ಶಿಫ್ಟ್ ಹಾಕಿತ್ತಲ್ಲ, ಮೊದಲು 2 ಶಿಫ್ಟ್ ಹಾಕಿತ್ತು, ರಾತ್ರಿ ಅವರು ಮುಕ್ಕೊಂಡ್ಬಿಟ್ಟಿದ್ರು ಎಂಪ್ಲಾಯೀಸ್. ಅದೆಲ್ಲ ಒಂದು ಮಾಡಿ ಒಂದು 20 ಪ್ರೊಡಕ್ಷನ್ ಮಾಡಿ ಇದು ಮಾಡಿ ಒಂದು ಹಂತಕ್ಕೆ ನಾವು ತಂದು ಅದಕ್ಕೆ ಮತ್ತೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡುವಂಥದ್ದು ಮಾಡಿದ್ವಿ. ತದನಂತರ ಈಗ ನಾಡಗೌಡರು ಇವತ್ತಿನ ದಿವಸ KSDLನ ಅಧ್ಯಕ್ಷರಾದರು. ಅವರು ಕೂಡ ಬಹಳಷ್ಟು ಉತ್ಸುಕತೆಯಿಂದ ಬಹಳಷ್ಟು ಈ ಸಂಸ್ಥೆಯನ್ನ
ಹಮ್ಮಾರವಾಗಿ ಬಳಸಬೇಕು, ಗತವೈಭವವನ್ನು ಎದುರ್ಬಿಡ್ಬೇಕು ಅಂತೇಳಿ ಬಹಳ ಒಂದು ಅವಿರತ ಪ್ರಯತ್ನವನ್ನ ಸಿ ಎಸ್ ನಾಡಗೌಡರು ಕೂಡ ಇವತ್ತು ಸಹ ಮಾಡ್ತಾ ಇದಾರ. ಇವತ್ತು ಅದನ್ನ ಜನಪ್ರಿಯತೆಯನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ನಾವು ಬಂದ್ಮೇಲೆ ಅಂತ ಹೇಳಿದ್ವಿ. ಸ್ಟ್ರೀಮ್ಲೈನ್ ಮಾಡಾದ್ಮೇಲೆ ಒಬ್ಬರನ್ನ ರಿಟೈರ್ಡ್ ನಿಮ್ಮ ಹಿಂದೂಸ್ತಾನ್ ಲೀವರ ರಜನಿಕಾಂತ್ ಅಂತ ಒಬ್ರು ಕನ್ಸಲ್ಟೆಂಟ್ ಕೂಡ ಬಂದಿವಿ. ತಂದು ಸ್ವಲ್ಪ ಅಡ್ವೈಸ್ ಮಾಡಿ, ಯಾಕಂದ್ರೆ ಪ್ರೊಫೆಷನಲ್ ಅದು ಬರಬೇಕು ಅಂತ ಹೇಳಿ ಅದು ಮಾಡೋ ಮೂಲಕ ಇವತ್ತು ಸಹ ಒಂದು ಹಂತಕ್ಕೆ ಬಂದಿದೆ. ನಾಡಗೌಡರು ಸಮರ್ಥವಾಗಿ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅದೇ ಹೇಳಿದೆ, ಇದಕ್ಕೆ ಮಾರ್ಕೆಟಿಂಗ್ ಬಹಳ ಬರುತ್ತೆ. ನಾಡಗೌಡರು ಹೇಳಿದ್ರೆ ಮಾರ್ಕೆಟಿಂಗ್ ಇಲ್ಲ, ಬಿಜಾಪುರ ಯಾರು ಈ ಮೈಸೂರು ಸ್ಯಾಂಡಲ್ಸ್ ಅನ್ನು ಉಪಯೋಗಿಸ್ತಾರೆ ಈ ಭಾಗದಲ್ಲಿ ಅಂತ ಹೇಳಿ. ಅದಕ್ಕೆ ನಾವ್ ಹೇಳಿದ್ವಿ ಕಿರಾಣ ಟು ಹ್ಯಾರೋಡ್ಸ್ ಅಂತ ಹೇಳಿ. ಕಿರಾಣ ಅಂಗಡಿಯಿಂದ ಲಂಡನ್ ಸ್ಪೆಷಲ್ ಸೂಪರ್ ಮಾರ್ಕೆಟ್ ಇದೆಲ್ಲ ಹ್ಯಾರೋಡ್ಸ್ ವರೆಗೆ ಎಲ್ಲಾ ಕಡೆಗೂ ಒಂದು ಕೌಂಟರ್ ಇರಬೇಕು. ಈ ಬಸವನಗೌಡರು ಹೆಂಗ ನಾಡಗೌಡರು ಕೌಂಟರ್ ಎಲ್ಲಾ ಕಡೆ ಮೈಸೂರು ಕಿರಾಣಿ ಅಂಗಡಿ ಹಿಡ್ಕೊಂಡು ಹ್ಯಾರೋಡ್ಸ್ ನಲ್ಲಿ ಅಷ್ಟೇ ಅಲ್ಲ. ನಾವು ಆನ್ಲೈನ್ ಇರ್ಲಿಲ್ಲ, ಅದು ಮೊದಲು ಆನ್ಲೈನ್ ಇರ್ಲಿಲ್ಲ. ಈ ಎಲ್ಲ ಏನು ನಿಮ್ ಬರ್ತಾವ ಅಮೆಜಾನ್ 108 ಅದಾವ. ಈಗ ಅರ್ಧ ನಮ್ಮ ಸಿದ್ದು ನಮ್ಮ ಬಸವನಗೌಡರು ಸೂಪರ್ ಮಾರ್ಕೆಟ್ ಮಾಡಿರ್ಬೋದು, ಅರ್ಧ ಇವರೇ ಜಾಸ್ತಿ ಹೊಡ್ಕೊಂಡ್ಬಿಡ್ತಾರೆ ಆನ್ಲೈನ್ ಆಗಿ. ಕರೆಕ್ಟ್ ಅಲ್ರಿ? ಅವಕ್ಕೆಲ್ಲ ಆನ್ಲೈನ್ ಮಾಡ್ಸಕ್ ಹಚ್ಚಿದ್ವಿ, ಮಾಡಿ ಒಂದು ಹಂತಕ್ಕೆ ಬಂದಿದ್ವಿ. ಈಗ ಡಿಮ್ಯಾಂಡ್ ಜಾಸ್ತಿ ಇದೆ. ಇನ್ನೂ ಮಾರ್ಕೆಟಿಂಗ್ ಮನೆ ಎಲ್ಲಾನು ಕೂಡ ಪೋಷಕ ಕರೆದಿದ್ರಲ್ಲ ಮಾರ್ಕೆಟ್ ಎಲ್ಲ ನಿಮ್ಮ ಏಜೆಂಟ್ಸ್ ಸಪ್ಲೈಯರ್ಸ್ ದೊಡ್ಡ ಮಟ್ಟದಲ್ಲಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅವ್ರಿಗೂ ನಾ ಮಾತಾಡಿದ್ದೀನಿ. ಲಾಸ್ಟ್ ಟೈಮ್ ವಾಲ್ಮಾರ್ಟ್ ಅವ್ರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೆ. ಯಾಕೆ ನಾವು ಎಲ್ಲ ಜಗತ್ತಿನಾದ್ಯಂತ ಕಾಂಟ್ಯಾಕ್ಟ್ ನಮಗೂ ಬರ್ತಾವ ಅಲ್ಲೆಲ್ಲೆಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿಂದ. ಅದಕ್ಕೆ ನಾವು ನಾಡಗೌಡರು ಕುಡ್ಕೊಂಡು ಇನ್ನೂ ಅದನ್ನ ಮಾರ್ಕೆಟಿಂಗ್ ನಲ್ಲಿ ಒಂದು ಸಹ ಎಲ್ಲಾ ಕಡೆನೂ ಜಗತ್ತಿನಾದ್ಯಂತ ಇವತ್ತು ಮೈಸೂರು ಸ್ಯಾಂಡಲ್ ಗುಣಮಟ್ಟ ಮತ್ತು ಒಂದು ಏರ್ಪೋರ್ಟ್ ನಲ್ಲಿ ಕೂಡ ನಾವು ಒಂದು ಕಲಾಲೋಕ ಅಂತ ಮಾಡ್ತಾ ಇದ್ದೀವಿ. ಏರ್ಪೋರ್ಟ್ ನಲ್ಲಿ ಕಲಾಲೋಕ, ಆ ಕಲಾಲೋಕ ನಲ್ಲಿ ಕೂಡ ಇವತ್ತು ಮೈಸೂರು ಸ್ಯಾಂಡಲ್ ನ ಇವತ್ತು ಪ್ರಮೋಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ವಿಮಾನದಲ್ಲಿ. ಈಗ ಡಿಮ್ಯಾಂಡ್ ಜಾಸ್ತಿ ಅದ, ಇನ್ನೂ ಬಹಳಷ್ಟು ಇನ್ನೂ ಬೇಕಾಗಿದೆ. ಇದ್ದಂತಹ ಫ್ಯಾಕ್ಟರಿಯಲ್ಲಿ ಇವತ್ತು ಸಹ ಇನ್ನೂ ಹೆಚ್ಚಿನ ಒಂದು ಇದನ್ನ ಮಾಡ್ತಾ ಇದ್ದಾರೆ. ನಾಡಗೌಡರು ಹೋಗಿ ಅದನ್ನ ಮಷಿನರಿ ನೋಡ್ಕೊಂಡು ಬಂದಿದ್ದಾರೆ. ಅದನ್ನ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೀವಿ. ಮತ್ತು ಹಿಂದೆ ಒಂದು ನಾವು ಕಮಿಟಿಯನ್ನು ಮಾಡಿ ಈ ಎಕ್ಸ್ಪಾನ್ಷನ್ಗೆ ಇನ್ನೊಂದು ಕಡೆ ಒಂದು ಮಾಡಬೇಕು ಅಂತ ಹೇಳಿದ ಒಂದು ಕಮಿಟಿ ಮಾಡಿ ಆ ಕಮಿಟಿನೂ ಕೂಡ ಶಿಫಾರಸ್ ಮಾಡಿದೆ. ಮೊನ್ನೆ ಬೋರ್ಡ್ ನಲ್ಲಿ ನಾಡಗೌಡರು ಕೂಡ ಇವತ್ತು ಅದನ್ನ ಇಲ್ಲಿ ವಿಜಯಪುರದಲ್ಲಿ ಅವ್ರು ಹೇಳಿದ್ರು, ಈಗ ಒಳ್ಳೆಯ ಜಾಗ ಕೊಡು ಸಿಟಿ ಮಕ್ಕಳಿಗೆ ಅಂತೇಳಿ. ಸಿಟಿ ಲಿಮಿಟ್ನಾಗ ಬರ್ತದೆ ನಮ್ಮ ಮಿಠಾಯಿಗಳೇ ಫುಡ್ ಪಾರ್ಕ್ ಅಲ್ಲೇ ಮಾಡ್ತಾ ಇದೀವಿ. ಇಂಡಸ್ಟ್ರಿಯಲ್ ಎಸ್ಟೇಟ್ ಬೇಡ ಅಂದ್ರೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಬೇಡ ಅಂದ್ರೆ ಇಲ್ಲೇನೆ ಕುಮಾರ್ ನಾಳೆನೆ ನೀವು ಸ್ಕೆಚ್ ಮಾಡಿ 10 ಎಕರೆ ನಾಡಗೌಡರಿಗೆ ಕೊಟ್ಟು ಕಳಿಸ್ಬಿಡಿ. ಮಾಡುವ ಮೂಲಕ ಇವತ್ತು ಸಹ ಈ ಮೈಸೂರು ಮಹಾರಾಜರ ಇದು ಯಾಕೆ ನಮಗೂ ಒಂದು ಹಕ್ಕದ, ನಮಗೂ ಹಕ್ಕದ, ನಾಡಗೌಡರಿಗೆ ಹಕ್ಕದ. ಬಹಳ ಒಂದು ಒಂದಲ್ಲಿದ್ದಂತದ್ದು ಕೆಳಮಟ್ಟಕ್ಕೆ ಹೋಗಿದಂತ ಒಂದು ಸಂಸ್ಥೆಯನ್ನ ಪುನರ್ಜೀವನ ಮಾಡಲಿಕ್ಕೆ ನಾನಾಗ್ಲಿ ನಾಡಗೌಡರು ಬಹಳ ಪ್ರಯತ್ನ ಮಾಡಿದ್ವಿ. ಹೀಗಾಗಿ ಇದು ಈ ಭಾಗದಲ್ಲಿ ಆದ್ರೆ ಮಹಾರಾಷ್ಟ್ರಕ್ಕೂ ಅನುಕೂಲ ಆಗುತ್ತೆ, ಎಲ್ಲಾ ಕೂಡ ಅನುಕೂಲ ಆಗ್ತದೆ. ಮೈಸೂರು ಸ್ಯಾಂಡಲ್ ಸೋಪ್ನ ಒಂದು ಕಾರ್ಖಾನೆ ಇಲ್ಲಿ ಪ್ರಾರಂಭವನ್ನ ಇವತ್ತು ನಾವು ಮಾಡ್ತೀವಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಇವತ್ತು ಮೈಸೂರು ಸ್ಯಾಂಡಲ್ ನಾವು ಉಪಯೋಗಿಸ್ರಿ. ಸಾಬೂನು ಮೇಳ ಆಗ್ಬೇಕು, ಪ್ರಚಾರ ಜಾಸ್ತಿ ಆಗ್ಬೇಕು. ಜಾಸ್ತಿ ಆಗಿ ಇವತ್ತು ಸಹ ಮೊದಲು ವ್ಯಾಪಾರ ಜಾಸ್ತಿ ಆಗ್ಬೇಕು. ಈಗ ಮೊದಲು ಅದು 100 ಎಷ್ಟು ಕೋಟಿ ಇತ್ತದು, ಈಗ 362 ಕೋಟಿ ಬಿಟ್ಟಿದೆ. ಅದಕ್ಕೆ ಹಿಂದಿನ ವರ್ಷದಲ್ಲಿ 180 ಇತ್ತು. ಈಗಿನ ಬರುವಂತ ದಿವಸದಲ್ಲಿ ನಾವು 500 ಕೋಟಿ ಕ್ರಾಸ್ ಆಗ್ತೀವಿ. ಮತ್ತೆ ನಾಡಗೌಡರು ಹೇಳಿದ್ರಿ ಪರ್ಫ್ಯೂಮ್ ಅಂತ ಹೇಳಿ. ಈಗ ನಮ್ಮ ಜಾಸ್ಮಿನ್ ಆಯಿಲ್ ಕೊಡಿದ್ವಿ. ಈಗ ಪರ್ಫ್ಯೂಮ್ ಬರೀ ತಾವು ಒಂದು ನ್ಯಾಷನಲ್ ಕಳಿಸಿದಿರಿ. ನಾನು ಒಂದು 100 ಸ್ಯಾಂಪಲ್ಸ್ ಕೊಡ್ತೀನಿ ನಾನು. ಯಾಕಂದ್ರೆ ನಾವು ಒಂದು ಸ್ವಲ್ಪ ಎಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇನ್ಸ್ಟಾಗ್ರಾಮ್ ಇದ್ದಾಗ ಅದನ್ನು ಕೂಡ ಈ ಪರ್ಫ್ಯೂಮ್ ಜಗತ್ತಿನ ಎಲ್ಲೆಲ್ಲಿ ಏನೇನು ಕಾಂಬಿನೇಷನ್ ನಾವು ಹೇಳಿದ್ರಲ್ಲ ಪರ್ಫ್ಯೂಮ್ಸ್ ಒಂದು 100 ಇದನ್ನ ನಾನು ನಿಮ್ಮ ಅಂಗಡಿಯವ್ರು ಕೊಡ್ತೀನಿ. ಎಲ್ಲಾ ಕಾಂಬಿನೇಷನ್ ನೋಡಿ ಇಲ್ಲೇನೇನು ಸಾಧ್ಯ ಅದ, ಡಿಮಾಂಡ್ ಏನಾದ್ರು ಅದನ್ನು ನೋಡ್ಕೊಂಡ ಕಾಂಬಿನೇಷನ್ಸ್ ಜಾಸ್ಮಿನ್ ಅದ್ರ ಜೊತೆ ಯಾವುದು ಸ್ಯಾಂಡಲ್ ಮಾಸ್ 108 ಅದಾವ ಬಹಳಷ್ಟು ಏನ್ರಿ. ಸ್ವಲ್ಪ ನಮಗೂ ಅದ್ರ ಸ್ವಲ್ಪ ಇಂಟ್ರೆಸ್ಟ್ ಐತಿ ಏನ್ರಿ. ಈ ಗೆರೆಲಿನ ಕುಂದದ ಗೆರೆಲಿನ ರೀಸೆಂಟ್ ಆಗಿ ಒಂದು ಮಾಡಿದ್ದೇವೆ ಸರ್, ಯಾವ್ದೋ ಒಂದು ಫ್ಲವರ್ ಮಾಡಿದಾರೆ, ಬಹಳ ಒಳ್ಳೆಯದು ಮಾಡಿ ಪೀಚ್ ಫ್ರೂಟ್ ಮಾಡಿದ್ದಾರೆ. ಪೀಚ್ ಫ್ರೂಟ್ ಮೋಸ್ಟ್ ಪಾಪ್ಯುಲರ್ ಇದು. ಈಗ ಅಂತ ಬಹಳಷ್ಟು ಇದಾವ ಹಣ್ಣು ಮತ್ತು ಫ್ಲವರ್ಸ್. ಜೋ ಮೆಲೋನ್ ಅಂತ ಒಂದು ಐತಿ ಯುಕೆ, ಅದು 100 ಕೊಡ್ತೀನಿ ನಿಮ್ಗೆ ನಾನು. ನಾಡಗೌಡರು ತಾವು ಕುತ್ಕೊಂಡು ಅದು ಯಾವ್ಯಾವ ಇದು ಆಗ್ತಕ್ಕಂಥ ನೋಡ್ಕೊಂಡು ಮಾಡೋ ಮೂಲಕ ಪರ್ಫ್ಯೂಮ್ ಮೆನ್ಷನ್ ಮಾಡಬೇಕು. ಮತ್ತು ವಿಶೇಷವಾಗಿ ಸ್ಯಾಂಡಲ್ ಅದರ ಒಂದು ಘನತೆ ಗೌರವ ಏನಿದೆ ಅದು ಬೇರೆ ಇದೆ. ಸ್ಯಾಂಡಲ್ ಆಯಿಲ್, ಸ್ಯಾಂಡಲ್ ಪರ್ಫ್ಯೂಮ್ ಮತ್ತು ಅದರಲ್ಲಿ ಬರೀ ಸ್ಯಾಂಡಲ್ ಸೋಪ್ ಇತ್ತು. ಯುರೋಪಿಯನ್ ಮಾರ್ಕೆಟ್ ನಾಗ ಈಗ ಸೋಪ್ಗಿಂತ ಜಾಸ್ತಿ ಅವರು ಜೆಲ್ಲನ್ನು ಉಪಯೋಗಿಸ್ತಾರೆ. ಆ ಜೆಲ್ಲನ್ನು ಕೂಡ ಲಿಕ್ವಿಡ್ ಸೋಪ್ ಅನ್ನ ಆ ಲಿಕ್ವಿಡ್ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ಹೀಗೆ ಎಲ್ಲವನ್ನ ಕೂಡ ಯೂಸ್ ಮಾಡಿ ಒಂದು ಹಂತಕ್ಕೆ ಒಯ್ದಿದ್ದೀವಿ.
ಇವತ್ತು ಬಹಳ ಸಂತೋಷ. ಅವತ್ತು ಸಹ ಸಿದ್ದರಾಮೇಶ್ವರರ ಒಂದು ನೆಲದಲ್ಲಿ ಇವತ್ತು ಇಲ್ಲಿ ಸಾಬೂನ್ ಮೇಳ ಆಗ್ತಾ ಇದೆ. ಇವತ್ತು ಸಂಕ್ರಾಂತಿ ಹಬ್ಬ ಸಿದ್ದರಾಮೇಶ್ವರ ಆಶೀರ್ವಾದದಿಂದ ಇನ್ನೂ ಉನ್ನತವಾಗಿ ಬೆಳೀಲಿ. ಮತ್ತು ಇದು ಶಿವಾನುಭವ ಮಂಟಪದಲ್ಲಿ ಇದನ್ನ ನೀವು ಕಾರ್ಯಕ್ರಮ ನಿರ್ವಹಿಸಿದ್ರಿ. ಶಿವಾನುಭವ ಮಂಟಪಕ್ಕೂ ತನ್ನದೇ ಆದಂತ ಒಂದು ಭವ್ಯವಾದಂತ ಇತಿಹಾಸ ಇವತ್ತು ಸಹ ಇದೆ ನಮ್ಮ ಮುಂದೆ. ಯಾಕಂದ್ರೆ ಮಲ್ಲಿಕಾರ್ಜುನಪ್ಪಗಳು ಪ್ರವಚನ ಮಾಡಿದಂತ ಒಂದು ಪುಣ್ಯಭೂಮಿ ಇದು. ಇಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಎಲ್ಲದಕ್ಕೂ ಒಂದು ಇತಿಹಾಸದ ಬಸವನಗೌಡರದನ್ನ ಈಗ ಅದನ್ನ ರಿನೋವೇಷನ್ ಮಾಡಿ 4 ಫ್ಲೋರ್ ಮಾಡಿ ಇದನ್ನ ಒಂದು ಸುಸಜ್ಜಿತವಾದಂತ ಕಟ್ಟಡವನ್ನು ಮೊದಲು ಬರೀ ಒಂದು ಹಳೆ ಕಾಲದಲ್ಲಿ ಮಾಡಿದಂತ ಒಂದು ಇತ್ತು. ಅದನ್ನ ಇವತ್ತು 4 ಫ್ಲೋರ್ ಮಾಡಿ ಒಂದು ಒಳ್ಳೆ ಕಟ್ಟಡವನ್ನು ಮಾಡಿ ನಿರ್ಮಾಣ ಮಾಡಿದರೆ ಅವ್ರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಒಟ್ಟಾರೆ ಇವತ್ತು ಈ KSDL ಸೋಪ್ ಏನಿದೆ, ಮೈಸೂರು ಸ್ಯಾಂಡಲ್ ಸೋಪು, ಇವತ್ತು ನಮ್ಮ ಮೈಸೂರು ಮಹಾರಾಜರ ಕೊಡುಗೆ ಏನಿದೆ ಆ ಕೊಡುಗೆಯನ್ನ ಇವತ್ತು ಸಹ ನಾವು ಮತ್ತೆ ಆ ಗತವೈಭವಕ್ಕೆ ಒಯ್ಯುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ ಅನ್ನೋ ಮಾತನ್ನ ಹೇಳಿ ನಮ್ಮೆಲ್ಲರ ಸಹಕಾರವನ್ನು ಕೇಳಿ ನನ್ನ ಮಾತಿಗೆ ಹೊರಗಾಡ್ತಿರೋದು. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.